Welcome to my channel. Start the photo editing Lightroom. ಫೋಟೋ ಕಲರಿಂಗ್ ಇವಾಗ ನಾರ್ಮಲಾಗಿ ಮಾಡ್ಕೊಳ್ಬೇಕಂತ ತೋರಿಸ್ತೀನಿ. ಇವಾಗ ನೋಡಿ, ಇವಾಗ ಇದು ವೈಟ್ ಆಗಿದೆಯಲ್ಲ, ಬ್ಲ್ಯಾಕು ಮಾಡ್ಕೊಳ್ಬೋದು ಮತ್ತು ವೈಟು ಮಾಡ್ಕೊಳ್ಬೋದು. ಬ್ಯಾಕ್ಗ್ರೌಂಡಿಗೆ ಒಂದು ಸ್ಕಿನ್ ನೋಡಿ, ಇವಾಗ ವೈಟ್ ಟೋನ್ ಇದೆಯಲ್ಲ, ಅದು ಒಂದು ಸ್ವಲ್ಪ ಲೈಟ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಇವಾಗ ನೋಡ್ಕೊಳ್ಳಿ, ಕನ್ವರ್ಟ್ ಆಯಿತು ತಾನೇ. ಅದೇ ಥರ ಇವಾಗ ಚೇಂಜ್ ಮಾಡ್ಕೊಳ್ಬೇಕು. ನೋಡಿ ಇವಾಗ ಹೇಗೆ ಕಲರು ಸ್ವಲ್ಪ ಆ ಥರ ಬ್ಯಾಕ್ಗ್ರೌಂಡ್ಗೆ ಫೋಟೋ ಕಲರಿಂಗು ಹೇಗೆ ಬೇಕೋ ಆ ಥರ ಪ್ಲಸ್ಸು ಮೈನಸ್ಸು ಮಾಡ್ಕೊಳ್ಬೇಕು. ನಮಗೆ ಯಾವ ಥರ ಬ್ಯಾಕ್ಗ್ರೌಂಡ್ ಬೇಕಾಗುತ್ತೆ ಆ ಥರ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಫೇಸು ಕ್ಲಿಯರ್ ಮಾಡ್ಕೋಬೇಕು. ಕ್ಲಿಯರ್ ಮಾಡಿಕೊಂಡು ಕಲರ್ ಗ್ರೇಡಿಂಗು ಹೆಚ್ಚಾಗಿ ಮಾಡ್ಕೋಬೇಕು. ಇದು ಪಾಯಿಂಟು ಲಿಪ್ ಮೇಲೆ ಮತ್ತೆ ಹೋಗುತ್ತೆ. ಲಿಪ್ ಮೇಲೆ ಮತ್ತು ಫೇಸ್ ಮೇಲೆ ಬ್ಲೂ ಬರುತ್ತೆ, ವೈಟು. ನಮಗೆ ಯಾವ ಥರ ಬೇಕು ಆ ಥರ ಸೆಟ್ ಮಾಡ್ಕೊಳ್ಬೇಕು. ಯೆಲ್ಲೋ ಮತ್ತು ಗ್ರೀನು ಬ್ಯಾಕ್ಗ್ರೌಂಡ್ ಸೆಟ್ಟಿಂಗ್ ಇವೆರಡು ನಮಗೆ ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡಬೇಕು ಆ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು. ಬ್ಯಾಕ್ಗ್ರೌಂಡ್ ನೋಡಿ ಚೇಂಜ್ ಆಗ್ತಾ ಇದೆ, ಜಾಸ್ತಿ ಕಡಿಮೆ ನಮಗೆ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಯಾವ ಥರ ಲುಕ್ ಬೇಕಾಗುತ್ತೆ ಆ ಥರ ಲುಕ್ಕಿಗೆ ಸೆಟ್ ಮಾಡ್ಕೊಳ್ಬೇಕು. ನೋಡಿ ಇದು ಇದು ಸೈಡೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಬ್ಲ್ಯಾಕ್ ಮೋಷನ್ ಬರುತ್ತೆ. ಇದು ನಮ್ಗೆ ಯಾವ ಥರ ಬೇಕು ಆ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ನೋಡಿ ಲುಕ್ ಹೇಗೆ ಕಾಣಿಸುತ್ತೆ ಒಂದು ಫೋಟೋ ನೋಡಿ ಹೇಗೆ ಕಾಣಿಸುತ್ತೆ. ಸೈಡೆಲ್ಲ ಬ್ಲ್ಯಾಕು ಮತ್ತು ನಮ್ಮ ಫೋಟೋ ಮಾತ್ರ ಬ್ಲ್ಯಾಕು. ಇದು ಸ್ಮೂತ್ನೆಸ್ಸು, ಇದು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡ್ರೆ ಸ್ಮೂತ್ ಆಗುತ್ತೆ. ನೋಡಿ ಇದು ಇವಾಗ ಸ್ಮೂತ್ನೆಸ್ ಸ್ಕ್ರೀನು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಈ ಥರ ನಾವು ಮಾಡ್ಕೊಳ್ಬೇಕಾಗುತ್ತೆ ಫೋಟೋ ಎಡಿಟಿಂಗು. ಸ್ಕಿನ್ ಮೇಲಿರೋ ಡಾಟ್ ಗೀಟ್ ಎಲ್ಲ ಹೋಗುತ್ತೆ, ಫುಲ್ ಸ್ಮೂತ್ ಆಗುತ್ತೆ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಫೋಟೋ ಸ್ಕಿನ್ ಫೇಸ್ ಯಾವ ಥರ ಕ್ಲೀನ್ ಕಾಣಿಸ್ತಾ ಇದೆ ನೋಡಿ. ಇದು ಸ್ನ್ಯಾಪ್ಚೀಟ್ ಒಳಗೆ ಶೇರ್ ಮಾಡ್ಕೊಂಡಿದ್ದೆ. ಇವಾಗ ಸ್ನ್ಯಾಪ್ಚೀಟ್ ಒಳಗಡೆ ಟೂಲ್ಸ್ ಒಳಗಡೆ ಹೋಗಿ ನಮಗೆ ಇವಾಗ ಫೇಸ್ ಆಗಲಿ ಬ್ಯಾಕ್ಗ್ರೌಂಡ್ ಆಗಲಿ ಯಾವ ಥರ ಅಡ್ಜಸ್ಟ್ಮೆಂಟ್ ಜಾಸ್ತಿ ಕಲರು ಗ್ರೇಡಿಂಗು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ನಿಮಗೆ ಯಾವ ಥರ ಬೇಕು ಆ ಥರ ಸೆಟ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ನೋಡಿದ್ರಾ ಬ್ಯಾಕ್ಗ್ರೌಂಡು ಮತ್ತು ಫೇಸು ಯಾವ ಥರ ಇತ್ತು. ಇವಾಗ ಸ್ಕಿನ್ನು ಕಡಿಮೆ ಯಾವ ಥರ ಬೇಕು ಆ ಥರ ಜಾಸ್ತಿ ಕಡಿಮೆ ಮಾಡ್ಕೊಳ್ಬೋದು. ನಿಮಗೆ ಇಲ್ಲಿ ಯಾವುದು ಪಾರ್ಟಲ್ಲಿ ಸ್ವಲ್ಪ ಬ್ಲ್ಯಾಕ್ ಮೋಷನ್ ಅದು ಕಾಣಿಸುತ್ತಲ್ಲ, ಅಲ್ಲಿ ಇಟ್ಟು ಡಾಟಲ್ಲಿ ಹೋಗಿ ಸ್ಟಾರ್ಟ್ ಮಾಡ್ಕೊಂಡ್ರೆ ನಿಮಗೆ ವೈಟು ಆಗುತ್ತೆ. ಯಾವ ಕಲರ್ ಬೇಕು ಆ ಥರ ಸೆಟ್ ಮಾಡ್ಕೊಳ್ಬೋದು. ಇವಾಗ ಇದರಲ್ಲಿ ಹೋಗಿ ಜಾಸ್ತಿ ಡಾರ್ಕ್ ಆಗುತ್ತೆ, ಬ್ಯಾಕ್ಗ್ರೌಂಡ್ ಡಾರ್ಕು ಫುಲ್ ಡಾರ್ಕ್ ಆಗುತ್ತೆ. ನಿಮ್ಗೆ ಯಾವುದು ಪಾರ್ಟ್ ಬೇಕಲ್ಲ ಆ ಪಾರ್ಟ್ ಮೇಲೆ ಇಟ್ಟು ಸೇವ್ ಮಾಡಿಕೊಂಡು ನಿಮಗೆ ಕಾಪಿ ಮಾಡಿದರೆ ಅದು ಪಾರ್ಟ್ ಡಾರ್ಕ್ ಆಗುತ್ತೆ. ನೋಡಿ ಇವಾಗ ಈಗ ಮೇಲ್ಗಡೆ ಆಗುತ್ತೆ ನೋಡಿ ಆಗ್ತಾ ಇರುತ್ತೆ. ಈ ಥರ ಮಾಡ್ಕೊಳ್ಬೇಕು. ನೋಡಿ ಶರ್ಟ್ ಕಲರು ಮಾಡ್ತೀನಿ. ಇವಾಗ ಕಾಣಿಸ್ತಾ ಇದೆ ನೋಡಿ, ಮುಂಚೆ ಹೇಗಿತ್ತು ಇವಾಗ ಹೇಗಾಗ್ತದೆ ನೋಡಿ. ಚೇಂಜಸ್ ಕಾಣಿಸ್ತಾ ಇದೆ.
ನೋಡಿ ಚೇಂಜಸ್ ತುಂಬ ಕಾಣಿಸ್ತಿದೆ. ಸೆಟ್ ಆಯಿತು. ಇವಾಗ ಓಕೆ, ಬ್ಯಾಕು ಮತ್ತು ಟೂಲ್ಸಲ್ಲಿ ಹೋಗ್ತೀನಿ. ಇದರಲ್ಲಿ ಹೋಗಿ ಇವಾಗ ಹೇರ್ ಮಾಡ್ಕೋತೀನಿ. ಇವಾಗ ಕಡಿಮೆ ಮೈನಸಲ್ಲಿ ಹೋದ್ರೆ ಬ್ಲ್ಯಾಕ್ ಆಗುತ್ತೆ ನೋಡಿ. ಇವಾಗ ಮೈನಸಲ್ಲಿ ಹೋಗಿ ಯಾವ ಥರ ಬೇಕು ಆ ಥರ ಸೆಟ್ ಮಾಡ್ಕೊಳ್ತೀನಿ ನೋಡಿ. ಲಾಸ್ಟ್ ಫೋಟೋ ಯಾವ ಥರ ಕಾಣಿಸ್ತಾ ಇದೆ ಇವು ನೋಡಿ. ಇವಾಗ ಏನು ಕಾಣಿಸ್ತಾ ಇದೆ ನೋಡ್ಕೊಳ್ಳಿ. ತುಂಬ ಈಸಿ ಇದೆ ಮಾಡ್ಕೊಳ್ಬೇಕಾದ್ರೆ. ಸೇವ್ ಆಯಿತು. ಇವಾಗ ಫೋಟೋ ಸೇವ್ ಆಯಿತು, ಗ್ಯಾಲರಿಯಲ್ಲಿ ಬಂತು ನೋಡಿ. ಈಗ ಮುಂಚೆ ಯಾವ ಥರ ಇತ್ತು, ಇವಾಗ ಇವು ಯಾವ ಥರ ಆಯಿತು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.